ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಹೇಳಿಕೆಯನ್ನು ಈಗ ದಾಖಲು ಮಾಡಿಕೊಂಡಿದ್ದಾರೆ. ಇವತ್ತು ನಿನ್ನೆ ತಡರಾತ್ರಿ ಆದಂತಹ ಒಂದು ಶೂಟೌಟ್ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಗಾಯಗೊಂಡಿರುವಂತಹ ರಿಕಿ ರೈ ಈಗ ಬಿಡದಿ ಪೊಲೀಸರು ಆಸ್ಪತ್ರೆಗೆ ಹೋಗಿ ರಿಕಿ ರೈನ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ದಾಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ತಗೊಂಡಿದ್ದಾರೆ. 11ನೇ ಮಹಡಿಯಿಂದ ಈಗ 2ನೇ ಮಹಡಿಗೆ ರಿಕಿ ರೈನ ಶಿಫ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆಪರೇಷನ್ ಇತ್ತು, ಸೊ ಹಾಗಾಗಿ 11ನೇ ಮಹಡಿಯಿಂದ 2ನೇ ಮಹಡಿಗೆ ಈಗ ಶಿಫ್ಟ್ ಮಾಡಿ ಆಪರೇಷನ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರಿಗೆ ಮೂಗು ಮತ್ತು ಭುಜದ ಕೆಳಗಿನ ಭಾಗಕ್ಕೆ ತೀವ್ರ ಗಾಯಗಳಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ರಿಕಿ ರೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಈಗ ಆ ಕಾರ್ ಏನಿತ್ತಲ್ಲ, ರಿಕಿ ರೈ ಬರ್ತಾ ಇದ್ದಂತಹ ಒಂದು ಕಾರು, ಅದ್ರ ಮೇಲೆ ಆದಂತಹ ಒಂದು ಅಟ್ಯಾಕ್, ಅದಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ನ ಪರಿಶೀಲನೆ ಕೂಡ ನಡೀತಾ ಇದೆ. ಈಗ ನೋಡಿ, ಅಲ್ಲಿ ಬುಲೆಟ್ ಹೊಕ್ಕಿರುವಂತಹ ಜಾಗ, ಎಲ್ಲಿಗೆ ಬಿದ್ದಿದೆ ಬುಲೆಟ್, ಆ ಜಾಗ, ಅದೆಲ್ಲವನ್ನೂ ಕೂಡ ಈಗ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ರಿಕಿ ರೈ ಸದ್ಯಕ್ಕೆ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರಿಕಿ ರೈ ಮೂಗಿಗೆ ಜೊತೆಗೆ ಭುಜದ ಕೆಳಗೆ ಭಾಗದಲ್ಲಿ ಕೈಗೆ ಪೆಟ್ಟಾಗಿದೆ. ಅವ್ರಿಗೆ ಸದ್ಯಕ್ಕೆ ಅಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಆಪರೇಷನ್ ಮಾಡಿದ್ದಾರೆ. ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ಅವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾರ ಮೇಲಾದರೂ ಅನುಮಾನ ಇದೆಯಾ ಅಥವಾ ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಅವರು ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಕಾರ್ ನೋಡ್ತಾ ಇದ್ರಿ, ಸದ್ಯಕ್ಕೆ ಈಗ ಅಲ್ಲಿರುವಂತಹ ಪೊಲೀಸರು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಶೂಟೌಟ್ ನಡೆದಿರುವಂತಹ ಒಂದು ಜಾಗದಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಹುಡುಕಾಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 12-12:30 ಸುಮಾರಿನಲ್ಲಿ ಆದಂತಹ ಒಂದು ಈ ಶೂಟೌಟ್ ಯಾರೋ ಗೊತ್ತು ಮಾಡಿಕೊಂಡು ಬಹುಶಃ ಈ ಟೈಮಿಗೆ ರಿಕಿ ರೈ ಹೊರಡ್ತಾರೆ, ತಮ್ಮ ಮನೆಯಿಂದ ಬೆಂಗಳೂರಿನ ಕಡೆಗೆ ಹೊರಡ್ತಾರೆ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿ ಗೊತ್ತಾದವರೇ ಮಾಡಿರುವಂತಹ ಕೃತ್ಯ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರು ಮನೆಯಿಂದ ಗೇಟಿಂದ ಹೊರಗಡೆ ಬಂದ ತಕ್ಷಣ ಫೈರಿಂಗ್ ಆಗಿದೆ. ಆ ಫೈರಿಂಗ್ ಆಗಿರುವಂಥದ್ದು ಅದೃಷ್ಟ ಚೆನ್ನಾಗಿತ್ತು ರಿಕಿ ರೈದು. ಯಾಕಂದರೆ ಯೂಶುವಲಿ ರಿಕಿ ರೈನೇ ಡ್ರೈವ್ ಮಾಡ್ತಾರೆ, ಬಟ್ ಅದು ಗೊತ್ತಿತ್ತು ಅನಿಸುತ್ತೆ ಹಂತಕರಿಗೆ. ಹಾಗಾಗಿನೇ ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡಿ, ಡ್ರೈವರ್ ಸೀಟನ್ನೇ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದಾರೆ. ಬಟ್ ಇನ್ಫ್ಯಾಕ್ಟ್ ಅದೃಷ್ಟ ಚೆನ್ನಾಗಿತ್ತು. ರಿಕಿ ಅದೇನು ಅನ್ನಿಸ್ತು, ಬೇಡ ಡ್ರೈವರ್ ಕರ್ಕೊಂಡು ಹೋಗೋಣ, ರಾತ್ರಿ ಬೇರೆ ಆಗಿದೆ ಅಂತ ಹೇಳಿನೇನೋ 3 ಜನ ಇದ್ರು ಒಟ್ನಲ್ಲಿ ಕಾರ್ನಲ್ಲಿ. ಅವ್ರು ಡ್ರೈವ್ ಮಾಡ್ತಿರ್ಲಿಲ್ಲ, ಪಕ್ಕದಲ್ಲಿ ಕೂತಿದ್ರು. ಶೂಟೌಟ್ ನಡೆದ ಸ್ಥಳದಲ್ಲಿ ಈಗ ಬುಲೆಟ್ ಕಾರ್ಟ್ರಿಡ್ಜ್ ಕೂಡ ಪತ್ತೆಯಾಗಿದೆ. ಕಾರಿನ ಹಿಂಬದಿ ಎಡಭಾಗದ ಡೋರ್ನಲ್ಲಿ ಪತ್ತೆಯಾಗಿರುವಂತಹ ಕಾರ್ಟ್ರಿಡ್ಜ್ ಇದು. ಇದೇ ಗುಂಡಿನಿಂದ ರಿಕಿ ರೈಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ಪೊಲೀಸರು ಅದನ್ನ ಖಚಿತಪಡಿಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗ ಡೋರ್ ಏನಿದೆಯಲ್ಲ, ಆ ಡೋರಿಗೆ ಇಲ್ಲಿ ಬುಲೆಟ್ ಹೊಕ್ಕಿತ್ತು. ಆ ಡೋರ್ನ ಒಳಭಾಗವನ್ನೆಲ್ಲ ತೆಗೆದು ಅಲ್ಲಿ ನೋಡಿ, ಇಲ್ಲಿ ಕಾರ್ಟ್ರಿಡ್ಜ್ ಸಿಕ್ಕಿದೆ ಈಗ. ಸೊ ಇದೇ ಬುಲೆಟ್ನ ಕಾರ್ಟ್ರಿಡ್ಜ್ ಅದು ರಿಕಿ ರೈಗೆ ತಗುಲಿತ್ತು. ನೇರವಾಗಿ ಬುಲೆಟ್ ಹೊಕ್ಕಿದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಇರ್ತಿತ್ತು. ಬಟ್ ಅದೃಷ್ಟ ಚೆನ್ನಾಗಿತ್ತು, ಮೊದಲು ಕಾರಿಗೆ ಬಡ್ದಿದೆ ಆ ಬುಲೆಟ್. ಸೊ ಹಾಗಾಗಿ ಅದರ ಒಂದು ರಭಸ ಕೂಡ ಸಹಜವಾಗಿ ಕಮ್ಮಿ ಆಗಿರುತ್ತೆ. ಅದರ ಕಾರ್ಟ್ರಿಡ್ಜ್ ಹೊಡೆದಿದೆ ಅವರ ಭುಜದ ಭಾಗಕ್ಕೆ. ಸೊ ಅದರಿಂದಾಗಿ ಆ ಇಂಪ್ಯಾಕ್ಟ್ ಮತ್ತೆ ಅವರು ಹೋಗಿ ಮುಂದೆ ಡ್ಯಾಶ್ ಬೋರ್ಡಿಗೆ ಬಹುಶಃ ತಲೆ ಗುದ್ದಿದೆ. ಹಾಗಾಗಿ ಮೂಗಿಗೆ ಪೆಟ್ಟಾಗಿದೆ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ರಕ್ತಸ್ರಾವ ಏನಾಗ್ತಾ ಇತ್ತು ರಾಕೇಶ್ ಮಲ್ಲಿ ಅವರಿಗೆ, ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಜೀಪ್ನ ಪರಿಶೀಲನೆ ನಡೆಸ್ತಾ ಇರುವಂತಹ ಪೊಲೀಸರು. One lead projectile. Scale. Pound. Scale ikappa. ಸೊ ಹಾಗೆ ಅವರ ಕಾರ್ನಲ್ಲಿ ಇದ್ದಂತಹ ಕೆಲವೊಂದಷ್ಟು ವಸ್ತುಗಳನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ಬೇಸ್ಬಾಲ್ ಆಡುವಂತಹ ಸ್ಟಿಕ್ ಏನಿದೆಯಲ್ಲ, ಆ ಸ್ಟಿಕ್ ಕೂಡ ಇತ್ತು. ಸೊ ಇಂಥ ಕೆಲವೊಂದಷ್ಟು ಇನ್ನೇನಾದ್ರೂ ವಸ್ತುಗಳಿದೆಯಾ ಅನ್ನುವಂಥದ್ರ ಬಗ್ಗೆ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೀಗ ಒಂದು ಬೇಸ್ಬಾಲ್ ಸ್ಟಿಕ್ ಮಾತ್ರ ಸಿಕ್ಕಿದೆ. ಆ ಹಿಂದೆ ಆ ಸ್ಪೀಕರ್ ಹತ್ರ ಇತ್ತು, ಅದನ್ನ ಇಟ್ಟಿದ್ರು. ಸೊ ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಕಾರ್ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಕಾರಿಗೆ ಎಲ್ಲೆಲ್ಲಿ ಬುಲೆಟ್ ಹೊಕ್ಕಿದೆ, ಅದರ ಕಾರ್ಟ್ರಿಡ್ಜ್ಗಳು ಅದೆಲ್ಲವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಸೊ ಯಾರು ಮಾಡಿರ್ಬೋದು ಅನ್ನುವಂಥದ್ರ ಬಗ್ಗೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇವೆ. ಇದು ವ್ಯವಹಾರಿಕ ಸಂಬಂಧದಿಂದ ಆಗಿರುವಂತಹ ಒಂದು ಶೂಟೌಟ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರಾ ಅಥವಾ ಬೇರೆ ಏನಾದರೂ ಪರ್ಸನಲ್ ರೈವಲ್ರಿ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇವೆ. ಹಲವು ಆಯಾಮದಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಸೇರಿದಂತೆ ಮುತ್ತಪ್ಪ ರೈ ಒಡೆತನದ ಆಸ್ತಿ ವ್ಯವಹಾರ ಇದೆಲ್ಲವನ್ನೂ ಕೂಡ ರೈ ನೋಡ್ಕೊಳ್ತಾ ಇದ್ರು. ರಿಕಿ ರೈ ನೋಡ್ಕೊಳ್ತಾ ಇದ್ರು.
ಸೊ ಬಹುಶಃ ಅದರಿಂದ ಏನಾದರೂ ಆಗಿರಬಹುದಾ? ಯಾಕಂದ್ರೆ ನೋಡಿ, ಮಂಗಳೂರಿನ ಗುರುವಾಯೂರು ಸಮೀಪನೂ ಕೂಡ ಒಂದು ಜಮೀನಿದೆ, ಅದ್ರ ವಿವಾದವೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಕಾಂಟ್ರವರ್ಸಿ ಇದೆ ಸ್ವಲ್ಪ. ಸುಮಾರು 12 ಎಕರೆ ಜಮೀನಿನ ಕುರಿತು ಇರುವಂತಹ ವ್ಯಾಜ್ಯ, ಅದರಲ್ಲೂ ಕೂಡ ಬಹುಶಃ ಅದು ಮುತ್ತಪ್ಪ ರೈ ಅವರಿದ್ದಾಗ್ಲಿಂದಲೂ ಕೂಡ ವ್ಯಾಜ್ಯ ಇದ್ದೇ ಇದೆ. ಮುತ್ತಪ್ಪ ರೈ ಅವರಿದ್ದಾಗ ಅವ್ರ ಜೊತೆಗಿತ್ತು. ಆಮೇಲೆ ಈಗ ರಾಕೇಶ್ ಮಲ್ಲಿ ಮತ್ತೆ ಮುತ್ತಪ್ಪ ರೈ ನಡುವೆ ಇರುವಂತಹ ಒಂದು ಜಮೀನು ವಿವಾದ, ಅದು ಅಪ್ಪ ಮಗನ ನಡುವೆನೇ ಇತ್ತು ಅದೊಂದು ಕಾಂಟ್ರವರ್ಸಿ. ಸೊ ಅದಾದ ನಂತರವೂ ಕೂಡ ಮುತ್ತಪ್ಪ ರೈ ಕಾಲವಾದ ನಂತರವೂ ಕೂಡ ಅದೊಂದು ಮುಂದುವರಿತಾನೆ ಇದೆ ಕಾಂಟ್ರವರ್ಸಿ. ಸೊ ಹಾಗಾಗಿ ಬಹುಶಃ ಇದರಲ್ಲೂ ಕೂಡ ಏನಾದರೂ ಪಾತ್ರ ಇರಬಹುದಾ? ಹೀಗೇನಾದರೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದೆಯಾ ಅಂತಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೀಗ 4 ಜನರ ವಿರುದ್ಧ FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ರೈ ಹೋಗ್ತಾ ಇದ್ದಂತಹ ಒಂದು ಕಾರ್ ಏನಿದೆಯಲ್ಲ, ನಿನ್ನೆ ಇನ್ಫ್ಯಾಕ್ಟ್ ಅವರೇ ಡ್ರೈವ್ ಮಾಡಬೇಕಾಗಿತ್ತು, ಬಟ್ ಫಾರ್ಚುನೇಟ್ಲಿ ಅವ್ರು ಡ್ರೈವ್ ಮಾಡಲಿಲ್ಲ. ಅವರ ಡ್ರೈವರ್ನ ತೊಗೊಂಡಿದ್ರು, ಬಸವರಾಜ್ ಅಂತೇಳಿ. ಆತನಿಗೂ ಕೂಡ ಪೆಟ್ಟಾಗಿದೆ. ಬಟ್ ಆತನ ಅದೃಷ್ಟನೂ ಚೆನ್ನಾಗಿತ್ತು. ಯಾವಾಗ ಡ್ರೈವಿಂಗ್ ಸೀಟನ್ನು ಅಥವಾ ಡ್ರೈವರ್ ಸೀಟನ್ನೇ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ್ರು, ಆತ ತಕ್ಷಣಕ್ಕೆ ಬಗ್ಗಿದ್ದಾನೆ. ಸೊ ಹಾಗಾಗಿ ಅದು ಪಾಸ್ ಆಗಿದೆ ಬುಲೆಟು, ಜಸ್ಟ್ ಅದು ಕಾರಿಗೆ ಬಿದ್ದಿದೆ. ಹಾಗಾಗಿ ಹೆಚ್ಚಿನ ಅನಾಹುತ ಏನು ಕೂಡ ಆಗಿಲ್ಲ. ಬಟ್ ಸ್ಟಿಲ್ ಬಸವರಾಜ್ಗೂ ಕೂಡ ಸ್ವಲ್ಪ ಪೆಟ್ಟಾಗಿತ್ತು. ತಕ್ಷಣಕ್ಕೆ ಆತನಿಗೆ ಫಸ್ಟ್ ಏಡ್ ಎಲ್ಲ ಕೊಟ್ಟರು. ಅದಾದಮೇಲೆ ಪೊಲೀಸರು ಆತನನ್ನು ಕೂರಿಸಿ ವಿಚಾರಣೆಯನ್ನು ಮಾಡಿದ್ರು. ಆತ ಕೂಡ ಒಂದಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾನೆ, ಒಂದಷ್ಟು ಜನರ ಹೆಸರು ಹೇಳಿದ್ದಾನೆ. ಸೊ ಹಾಗಾಗಿ ಅವರ ವಿರುದ್ಧನೂ ಕೂಡ ಈಗಾಗಲೇ FIR ದಾಖಲಾಗಿದೆ. ಸೊ ರಿಕ್ಕಿ ರೈ ಮೇಲೆ ಆಗಿರುವಂತಹ ಈ ಒಂದು ಅಟ್ಯಾಕ್ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಮುಂದುವರಿತಾ ಇದೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಶಾಂತ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಬಿಡ್ತೋಣ. ಪ್ರಶಾಂತ್, ಈಗ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ಈಗ ಯಾವ ರೀತಿ ಪರಿಶೀಲನೆ ನಡೀತಾ ಇದೆ? ಪೊಲೀಸರೇನಾದರೂ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ? ಈಗ ಏನು ದಾಖಲಾಗಿದೆಯಲ್ಲ FIR, 4 ಜನರ ವಿರುದ್ಧ ಏನು ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಅವರ ಪಾತ್ರ ಎಷ್ಟಿರಬಹುದು, ಅಥವಾ ಬೇರೆ ಇನ್ಯಾರಾದರೂ ಇದರಲ್ಲಿ ಶಾಮೀಲ್ ಆಗಿರಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನ ಇದೆಯಾ? ಆ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆಯಾ? ಏನ್ ಡೀಟೇಲ್ಸ್ ಇದೆ ಪ್ರಶಾಂತ್? ರೆಹಮಾನ್, ಮುತ್ತಪ್ಪ ರೈ ಅವರ ಪುತ್ರ, ಕಿರಿಯ ಪುತ್ರ ರಿಕ್ಕಿ ರೈ ಅವರ ಅವರ ಮೇಲೆ ಗುಂಡಿನ ದಾಳಿ ನಡೆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಡದಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವುದು. 4 ವಿರುದ್ಧ FIR ದಾಖಲಾಗಿದೆ. ವಿವಿಧ ಸೆಕ್ಷನ್ ಜೊತೆಗೆ ಆರ್ಮ್ಸ್ ಆಕ್ಟ್ ಅಡಿ ಕೂಡ ಪ್ರಕರಣ ದಾಖಲಾಗಿರುವುದು. ಪ್ರಮುಖವಾಗಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈ ಕಾರ್ ಏನಾಗಿದೆ, ಕಾರ್ನು ಕೂಡ ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರ್ನ ಒಳಭಾಗದಲ್ಲಿ ಕಾಟೇಜಸ್ ಕೂಡ ಕಂಡು ಬಂದಿರುವಂತದ್ದು, ಅದನ್ನು ಕೂಡ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಿಡದಿ ಠಾಣೆ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡ್ತಿರೋದು. ದೃಶ್ಯದಲ್ಲಿ ಕೂಡ ನಾನು ತೋರಿಸ್ತೀನಿ. ಇಲ್ಲೇನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಆ ಭಾಗದಿಂದ ಬಂದಂತಹ ಬುಲೆಟ್ ಮೊದಲಿಗೆ ಆ ಸೀಟಿಗೆ ತಾಗುತ್ತೆ. ಸೀಟಿನಿಂದ ತಾಗದ ನಂತರದಲ್ಲಿ ಈ ಎಡಭಾಗದಲ್ಲಿ, ಹಿಂಬದಿಯ ಎಡಭಾಗದ ಸೀಟ್ನೊಳಗೂ ಕೂಡ ಹೋಗಿರೋದು ದೃಶ್ಯದಲ್ಲಿ ಕೂಡ ನೋಡ್ತಿರ್ಬೋದು. ಆ ಬುಲೆಟ್ ನ ಸ್ಪೀಡ್ಗೆ ಇಲ್ಲಿ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇದರ ಒಳಭಾಗದಲ್ಲಿ ಕಾಟೇಜಸ್ ಕೂಡ ಸೇರ್ಕೊಂಡಿತ್ತು. ಅದನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ವಿವಿಧ ಆಯಾಮಗಳಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಕಾರಿನ ಚಾಲಕ ಬಸವರಾಜ್ ಏನಿದ್ರು, ಅವರ ದೂರಿನ ಆಧಾರದಲ್ಲಿ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದಾರೆ. 4 ವಿರುದ್ಧ ಅವ್ರ ದೂರ ಅಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಜಮೀನು ವಿವಾದ ಹಿನ್ನೆಲೆಯಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಹೀಗಾಗಿ ಅವ್ರು ಅಟ್ಯಾಕ್ ಮಾಡಿಸಿದ್ದಾರೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ಯಾರ. ಆಂಗಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬೇರೆ ಏನಾದ್ರೂ ವೈಯಕ್ತಿಕ ದ್ವೇಷ ಇದೆಯಾ, ಜೊತೆಗೆ ಭೂಗತ ಲೋಕದ ಹಿನ್ನೆಲೆ ಏನಾದ್ರು ಇದೆಯಾ, ಈ ಹಿನ್ನೆಲೆಯಲ್ಲಿ ಏನಾದ್ರೂ ದಾಳಿ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಘಟನಾ ಸ್ಥಳ ಏನಿತ್ತು, ಆ ಒಂದು ಸ್ಥಳದಲ್ಲೇ ಪೊಲೀಸರೆಲ್ಲ ಬೀಡು ಬಿಟ್ಟಿರುವಂತದ್ದು, ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಪರಿಶೀಲನೆ ಆಯಿತು, ಸ್ಪಾಟ್ ಮಾಜರ್ ಕೂಡ ಆಯಿತು. ಈ ಒಂದು ಆ ಕಾರಿನ ಮೇಲೆ ಅಟ್ಯಾಕ್ ಆಗಿತ್ತು. ಆ ಒಂದು ಕಾರ್ನ ಈಗ ಬಿಡದಿ ಠಾಣೆಗೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಆ ಒಂದು ಸ್ಥಳದಲ್ಲಿ ಸ್ಥಳ ಮಾಜರ್ ಎಲ್ಲವನ್ನು ಕೂಡ ಬಿಡದಿಯ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ಮುಗಿದಿದೆ. ಸಾಕಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಬಸವರಾಜ್ ಏನಿದ್ದಾರೆ, ಆತನನ್ನು ಕೂಡ ಈ ಒಂದು ಸ್ಥಳಕ್ಕೆ ಕರ್ಕೊಂಡ್ಬಂದ ದೃಶ್ಯ ಏನ್ ಕಾಣಿಸ್ತಾ ಇದೆ. ಇದು ಗೇಟ್, ಪ್ರಮುಖವಾಗಿ ಎಕ್ಸಿಟ್ ಮತ್ತೆ ಎಂಟ್ರಿ ಗೇಟು. ಈ ಒಂದು ಗೇಟ್ ಮೂಲಕ ರಾತ್ರಿ 12:30 ಸುಮಾರಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಗೇಟ್ ಇಂದ ಸುಮಾರು 100 ಮೀಟರ್ ದೂರದಲ್ಲಿಯೇ ಕೂಡ ಅಟ್ಯಾಕ್ ಆಗಿರುವಂತದ್ದು. ಅಲ್ಲಿ ಆ ಒಂದು ಗೇಟ್ ದಾಟಿ ರಸ್ತೆಗೆ ತೆಗೆದುಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಶಾರ್ಪ್ ಶೂಟರ್ ಕೂಡ ಕಾರಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ಹೀಗಾಗಿ ಆ ಒಂದು ಬುಲೆಟ್ ಈಗಾಗಲೇ ರಿಕ್ಕಿ ಅವರ ಮೇಲೂ ಕೂಡ ತಗಲಿರುವಂತದ್ದು, ಕಾರು ಚಾಲಕನ ಬೆನ್ನಿಗೂ ಕೂಡ ತಗಲಿದೆ. ಜೊತೆಗೆ ಆ ಒಂದು ಒಳಭಾಗದಲ್ಲಿ ಆ ಒಂದು ಏನು ಫೈರ್ ಆಗಿತ್ತು, ಆ ಫೈರಿನ ಕಾಟೇಜಸ್ ಎಲ್ಲವೂ ಕೂಡ ಒಳಭಾಗದಲ್ಲಿ ಇತ್ತು. ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳ ಸಮ್ಮುಖದಲ್ಲಿ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಪೊಲೀಸರು ಈಗಾಗಲೇ FIR ದಾಖಲಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ರೇಮಾನ್,
ಪ್ರಶಾಂತ್, ಹಾಗೆ ಆ ಜಾಗ ನೀವಿರುವಂತಹ ಒಂದು ಸ್ಥಳ ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ? ಎಲ್ಲಿ ಅಡಗಿ ಕುಳಿತಿದ್ರು, ಸೊ ಹೇಗೆ ಅಲ್ಲಿಂದ ಅಟ್ಯಾಕ್ ಮಾಡಿದ್ರು, ಅಥವಾ ಕಾರನ್ನ ಏನಾದ್ರು ಅಡ್ಡಗಟ್ಟಿ ಬಂದು ಅಟ್ಯಾಕ್ ಮಾಡಿದ್ರೆ ಬಹುಶಃ ಇವತ್ತಿನ ಪರಿಸ್ಥಿತಿ ಬೇರೆ ಆಗಿರ್ತಿತ್ತು. ಎಲ್ಲೋ ಮರೆಯಲ್ಲೇ ನಿಂತ್ಕೊಂಡು ಅಲ್ಲಿಂದ ಶೂಟ್ ಮಾಡಿರುವಂತಹ ಒಂದು ಹೆಚ್ಚಿನ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಹೇಳ್ತಾ ಇದ್ರು. ಆ ಸ್ಪಾಟ್ ಏನಾದ್ರು ತೋರಿಸಬಹುದಾ ಪ್ರಶಾಂತ್? ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ ಅಲ್ಲಿ ಸ್ಥಳದಲ್ಲಿ ಈಗ? ಖಂಡಿತವಾಗಿಯೂ ರೆಹಮಾನ್, ನಾನಿವಾಗ ಇರುವಂಥದ್ದು ಮುತ್ತಪ್ಪರಯ್ಯವರ ನಿವಾಸದ ಮುಂಭಾಗದಲ್ಲಿ. ಇಲ್ಲಿಂದ ಸುಮಾರು 500 ಮೀಟರ್ ಒಳಭಾಗದಲ್ಲಿ ಹೋದರೆ ಮುತ್ತಪ್ಪರಯ್ಯವರ ನಿವಾಸ ಇದೆ. ಆ ಒಂದು ನಿವಾಸದಿಂದಲೇ ಮಧ್ಯರಾತ್ರಿ 12:30 ಸುಮಾರಿಗೆ ರಿಕ್ಕಿ ರೈ, ಅವರ ಕಾರು ಚಾಲಕ ಜೊತೆಗೆ ಅವರ ಪರ್ಸನಲ್ ಗನ್ಮ್ಯಾನ್ ಇದ್ದಾರೆ, ಅವರ 3 ಕೂಡ ಕಾರಿನಲ್ಲಿ ಬರ್ತಾರೆ. ಈಗ ಈ ಸ್ಥಳ ಏನು ಕಾಣಿಸ್ತಾ ಇದೆ ಅದರಲ್ಲಿಂದ ಸಮೀಪವೇ ಅವರ ಮನೆ ಇರುವಂತ ಆ ಮಾರ್ಗವಾಗಿ ಬಂದಂತ ರಿಕ್ಕಿ ರೈ ಅಂದ್ರೆ ಕಾರಿನ ಹಿಂಭಾಗದಲ್ಲಿ ಕುಳ್ಕೊಂಡಿರ್ತಾರೆ. ಬಸವರಾಜ್ ಕಾರನ್ನ ಚಾಲನೆ ಮಾಡ್ತಿರ್ತಾರೆ. ಈ ಒಂದು ಗೇಟಿನ ಮೂಲಕವೇ ಈ ಒಂದು ಕಾರು ಪಾಸ್ ಆಗುತ್ತೆ. ಕಾರು ಪಾಸ್ ಆದಂತ ಈ ಒಂದು ಗೇಟಿನಿಂದ ಸುಮಾರು ಒಂದು 100 ಮೀಟರ್ ದೂರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ದಾಳಿ ಕೂಡ ಮಾಡುವಂಥದ್ದು. ಈಗ ಅಲ್ಲಿ ಸ್ಥಳ ಏನು ಕಾಣಿಸ್ತಾ ಇದೆ ಆ ಒಂದು ಸ್ಥಳದಲ್ಲಿಯೇ ಕಾರು ಮೇಲೆ ಏಕಾಏಕಿ ದಾಳಿ ಆಗುತ್ತೆ. ಕಾರು ಕೂಡ ನಿಲ್ಲುತ್ತೆ. ಅಂದ್ರೆ ಆ ಸ್ಪಾಟ್ ಏನಿದೆ ಫೈರಿಂಗ್ ಆಗುತ್ತೆ, ಆ ಫೈರಿಂಗ್ ಸ್ಪಾಟಿಗೂ ಜೊತೆಗೆ ಫೈರ್ ಮಾಡಿರುವಂತಹ ಸ್ಥಳಕ್ಕೂ ಅಂದ್ರೆ ಒಂದು 50 ಅಡಿ ಮಾತ್ರ ಇರುವಂತದ್ದು. ರಸ್ತೆಯ ಬಲಭಾಗದಲ್ಲಿ ಕಾಂಪೌಂಡ್ ಕೂಡ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಕಾಂಪೌಂಡಿನ ಹಿಂಭಾಗದಲ್ಲಿಯೇ ಕೂತ್ಕೊಂಡು ಒಂದು ಓಲ್ ಇದೆ, ಆ ಓಲ್ ಮೂಲಕವೇ ಕಾರಿಗೆ ಕೂಡ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಶಾರ್ಪ್ ಶೂಟರ್ ಚಲಿಸುತ್ತಿದ್ದಂತ ಕಾರ್ ಅಂದ್ರೆ ಗೇಟಿನ ಮೂಲಕ ಹಾದು ಹೋಗುವಂತ ಸಂದರ್ಭದಲ್ಲಿ ತುಂಬಾ ಸ್ಪೀಡ್ ಇರಲಿಲ್ಲ. ಆ ಒಂದು ಸ್ಪೀಡಿನ ಲಿಮಿಟ್ಸ್ 30ರಿಂದ 40 ಇತ್ತು. ಹೀಗಾಗಿ ಏಕಾಏಕಿ ಕಾರನ್ನ ರಿಕ್ಕಿ ರೈ ಅವರೇ ಚಲಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ ಏಕಾಏಕಿ ದಾಳಿಯನ್ನ ಮಾಡಿದ್ರೆ ಪ್ರತಿನಿತ್ಯ ಕೂಡ ಆ ಒಂದು ಕಾರಿನ ಚಾಲಕ ಇದ್ರೂ ಕೂಡ ರಿಕ್ಕಿ ಚಾಲನೆ ಮಾಡುವಂತ ಒಂದು ಹಾಬಿ ಇತ್ತು. ಹಾಗಾಗಿಯೇ ರಿಕ್ಕಿ ಅವರೇ ಇವತ್ತು ರಾತ್ರಿ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಆ ಏನು ಶಾರ್ಪ್ ಶೂಟರ್ ಇದ್ದಾರೆ ಕಾರಿನ ಮೇಲೆ ಏಕಾಏಕಿ ದಾಳಿಯನ್ನ ನಡೆಸ್ತಾರೆ. ಹೀಗಾಗಿ ರಿಕ್ಕಿ ರೈಗೆ ಗಂಭೀರವಾಗಿ ಗಾಯ ಆಗುತ್ತೆ. ಚಾಲಕನು ಕೂಡ ಸಾಕಷ್ಟು ಬೆನ್ನಿನ ಹಿಂಭಾಗಕ್ಕೆ ಗಾಯ ಆಗಿರುವಂಥದ್ದು. ಬೇರೆ ಬೇರೆ ಆಂಗಲ್ಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಒಂದ್ ಕಡೆ ಜಮೀನು ವಿವಾದದಲ್ಲಿ ಈ ರೀತಿ ಹತ್ಯೆ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ, ಶೂಟ್ ಮಾಡಿದ್ದಾರೆ ಅಂತ ಕಾರು ಚಾಲಕ ದೂರನ್ನ ಕೊಟ್ಟಿಯಾನೆ 4 ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ರೆ ಇಲ್ಲಿ ಸ್ಥಳದಲ್ಲೂ ಕೂಡ ಪರಿಶೀಲನೆ ಮಾಡೋದ್ರ ಜೊತೆಗೆ ಬೇರೆ ಏನಾದ್ರೂ ಇದರ ಹಿನ್ನೆಲೆಗಳಿದಾವ, ಇಲ್ಲ ಮುತ್ತಪ್ಪರಯ್ಯವರ ದ್ವೇಷದ ಹಿನ್ನೆಲೆಯಲ್ಲಿ ಏನಾದ್ರೂ ಅಟ್ಯಾಕ್ ಆಯ್ತಾ, ಬೇರೆ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ. ಆ ಒಂದು ತಂಡಗಳು ಕೂಡ ಬೇರೆ ಬೇರೆ ಆಂಗಲ್ ಅಲ್ಲಿ ಈ ಪ್ರಕರಣವನ್ನ ತನಿಖೆಯನ್ನು ಮುಂದುವರಿಸಿರುವಂತದ್ದು. ರೇಮನ್, ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮ ಡೀಟೇಲ್ಸ್ಗೆ. ನೋಡಿ, ಆ ಒಂದು ಜಾಗದಲ್ಲಿ ಹೇಗೆ ಇದೆ ಪರಿಸ್ಥಿತಿ, ಸೊ ಹಾಗೆ ಅಲ್ಲಿಂದ ಹೇಗೆ ಅಟ್ಯಾಕ್ ನಡೀತು ಅನ್ನುವಂಥದ್ರ ಬಗ್ಗೆ ನಾವು ಪ್ರತಿನಿಧಿ ಪ್ರಶಾಂತ್ ವಿವರಿಸ್ತಾ ಇದ್ರು. ಇನ್ನು ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಈಗಾಗಲೇ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಕಾರ್ನಲ್ಲಿ ಒಂದಷ್ಟು ಕಾರ್ಟ್ರಿಡ್ಜ್ಗಳೇನು ಸಿಕ್ತು ಅದನ್ನೆಲ್ಲವೂ ಕೂಡ ಈಗ ವಶಕ್ಕೆ ಪಡೆದುಕೊಂಡು ಅದೇ STMM ಇದೆ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದ್ದಾರೆ. ನೋಡಿ, ಅದರ ಒಂದು ಫೋರ್ಸ್ ಹೇಗಿತ್ತು ಅಂತ ಹೇಳಿದ್ರೆ, ಆ ಒಂದು 7mm ಪಿಸ್ಟಲ್ನಿಂದ ಹಾರಿದಂತಹ ಒಂದು ಗುಂಡೇನಿತ್ತಲ್ಲ, ಸೊ ಅದು ಮೊದಲು ಡ್ರೈವರ್ ಭಾಗದ ಒಂದು ಡೋರ್ ಏನಿದೆಯಲ್ಲ ಆ ಡೋರಿಗೆ ಹೊಕ್ಕುತ್ತೆ. ಅದಾದ ನಂತರ ಅದು ಟ್ರಾವೆಲ್ ಮಾಡಿ ಹಿಂಭಾಗದ ಆ ಸೀಟ್ನ ಹಿಂಭಾಗ ಟ್ರಾವೆಲ್ ಮಾಡಿ ಮತ್ತೊಂದು ಡೋರ್, ಈಗ ಲೆಫ್ಟ್ ಸೈಡ್ ನಲ್ಲಿ ಇರುವಂತಹ ಒಂದು ಡೋರ್, ಬ್ಯಾಕ್ ಸೈಡ್ ಡೋರ್, ಅದರಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಸೊ ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ತೆಗೆದಿದ್ದಾರೆ.